ಹರಿ ಓಂ. ಇವತ್ತು ನಾವೆಲ್ಲ ಸೇರಿ ವೈಶಾಖ ಮಾಸದ ಅಮಾವಾಸ್ಯೆ ಯಜ್ಞವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಸಾಕ್ಷಿ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ರಘುನಾಥ್ ವಿ ಜಹಗೀರ್ದಾರ್. ಈ ಸಂಸ್ಥೆ ಮತ್ತು ವೇದ ಭಾರತಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಬರುವಂತಹ 14 ರಾತ್ರಿಯಿಂದ 15-16 ನಾವು ಬೆಂಗಳೂರಿನಲ್ಲಿ ವೇದ ಶಿಬಿರವನ್ನ ಮಾಡಲಿದ್ದೇವೆ. ಡಾಕ್ಟರ್ ಜಹಗೀರ್ದಾರ್ ಅವರನ್ನ ವೇದದ ಮಹತ್ವದ ಬಗ್ಗೆ ನಮಗೆ 4 ಮಾತನ್ನಾಡಬೇಕು, ಹಾಗೆಯೇ ಶಿಬಿರದ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ತಮ್ಮ ಜೊತೆಗೆ ನಾನು ಕೂಡ ಇಷ್ಟು ಹೊತ್ತು ಅಗ್ನಿಹೋತ್ರದಲ್ಲಿ ಭಾಗವಹಿಸಿದ್ದೆ. ನಾವು ಅಗ್ನಿಯ ಸಹಿತ ಎಲ್ಲ ದೇವತೆಗಳನ್ನು ಆವಾಹಿಸಿದ್ದೀವಿ ಮತ್ತು ಅಗ್ನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೀವಿ. ಸನಪ್ಪಿತವೇವ ಸೂನವೇ ಅಂತ ಹೇಳ್ತೀವಿ ನಾವು ಋಗ್ವೇದ 1ನೇ ಮಂಡಲ 1ನೇ ಸೂಕ್ತದ 8ನೇ ಮಂತ್ರದಲ್ಲಿ. ಅಂದ್ರೆ ಅಗ್ನಿ ನೀನು ತಂದೆಯಂತಾಗಿದ್ದು ಮಗುವನ್ನು ತನ್ನ ತಂದೆ ಕರೆದುಕೊಂಡು ಮುಂದೆ ಹೋಗುವ ಹಾಗೆ ನನ್ನನ್ನು ಕರೆದುಕೊಂಡು ಹೋಗುವಂತ ನಮ್ಮ ಎಲ್ಲ ಈ ಆಧ್ಯಾತ್ಮಿಕ ಪಯಣ ಆರಂಭ ಆಗುವುದೇ ಅಗ್ನಿಯ ಆವಾಹನೆ ಮೂಲಕ. ವೇದದಲ್ಲಿ ನಮಗೆಲ್ಲ ತಿಳಿದಿರೋ ಹಾಗೆ ಅಗ್ನಿ ಮನುಷ್ಯನ ಸಂಕಲ್ಪ ಶಕ್ತಿಯ ಅಧಿದೇವತೆ. ನೋಡಿ, ನೀವೆಲ್ಲರೂ ಇಷ್ಟು ಬೆಳಿಗ್ಗೆ ಬಂದು ಇಲ್ಲಿ ಕುಳಿತುಕೊಂಡು ಇಷ್ಟು ಮಂತ್ರಗಳನ್ನು ಹೇಳಿ ಆ ದೇವರನ್ನು ನಮ್ಮೊಳಗೆ ಆವಾಹಿಸಿಕೊಂಡಿದ್ದಕ್ಕೆಲ್ಲ ಇದು ಸಂಕಲ್ಪ ಶಕ್ತಿನೇ. ಒಂದು ಮಹತ್ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಒಂದು ಮಹತ್ ಸಂಕಲ್ಪ ಇರಬೇಕು. ಆ ಮಹತ್ ಸಂಕಲ್ಪವನ್ನು ಈ ಅಗ್ನಿಯ ಸನ್ನಿಧಿಯಲ್ಲಿ ಮಾಡಿದರೆ ಅದು ಪವಿತ್ರ ಸಂಕಲ್ಪ ಅಂತ. ನಾವು ವ್ರತಗಳನ್ನು ಮಾಡಿದ ಹಾಗೆ ಅಗ್ನಿಯ ಮುಂದೆ ಒಂದು ರೀತಿ ಇದು ಪ್ರತಿಜ್ಞೆ ಮಾಡಿದ ಹಾಗೆ. ನಾವು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಪುರೋಹಿತರು ನಮ್ಮ ಕಡೆಯಿಂದ ಏನ್ ಮಾಡುತ್ತಾರೆ, ಸಂಕಲ್ಪ ಮಾಡುತ್ತಾರೆ. ಯಾಕೆ ಸಂಕಲ್ಪ ಇರಬೇಕು ಅಂತ ಹೇಳಿದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನು ಮಾಡುತ್ತಿರುವಂತಹ ಕೆಲಸದ ಬಗ್ಗೆ ನನಗೆ ಸ್ಪಷ್ಟತೆ ಇರಬೇಕು. ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನು ಹೇಗೆ ಮಾಡ್ಲಿದ್ದೀನಿ ಮತ್ತು ಕೊನೆಗೆ ಇದರದು ಹೇಗೆ ಈ ಕಾರ್ಯದ ಪರಿಸಮಾಪ್ತಿ ಆಗುತ್ತೆ, ಇವೆಲ್ಲ ಕಲ್ಪನೆಗಳು ಮನುಷ್ಯನಲ್ಲಿ ಸ್ಪಷ್ಟವಾಗಿದ್ದಾಗೆ ಮಾತ್ರ ಅವನು ಸಂಕಲ್ಪ ಸಾಧನೆ ಮಾಡ್ತಾನೆ. ಹಾಗೆ ನಾವೆಲ್ಲರೂ ಈ ವೇದದ ಪಯಣದಲ್ಲಿ ಮುಂದೆ ಹೊರಟಿದ್ದೀವಿ. ವೇದ ಸ್ವಸ್ತಿ ಅಂತ ಹೇಳ್ತಾರೆ. ಅಂದ್ರೆ ವೇದಗಳು ಸನ್ಮಂಗಲಕರವಾದಂಥದ್ದು ಅಂತ. ವೇದದ ಎಲ್ಲಿಯೂ 25,000 ಈಗ ನಮಗೆ ಲಭ್ಯ ಇರುವ ಎಲ್ಲ ಮಂತ್ರಗಳನ್ನು ತೆಗೆದುಕೊಂಡ್ರೆ ವೇದದ ಪ್ರತಿ ಮಂತ್ರವೂ ಕೂಡ ಮನುಷ್ಯನ ಅಂತಃಸತ್ವವನ್ನು ಜಾಗೃತಗೊಳಿಸುವ ಕಡೆಗೆ ಗಮನ ಹರಿಸಿದೆ. ಎಲ್ಲಿಯೂ ಕೂಡ ನೆಗೆಟಿವ್ ಆದಂಥದ್ದನ್ನು, ಎಲ್ಲಿಯೂ ಕೂಡ ಇನ್ನೊಬ್ಬರಿಗೆ ನಾವು ಹಾನಿ ಉಂಟು ಮಾಡುವಂಥದ್ದು, ನೋವು ಉಂಟು ಮಾಡುವಂಥದ್ದು, ಬೇಸರ ಉಂಟು ಮಾಡುವಂಥದ್ದು ಇಲ್ಲ. ಇನ್ನೊಬ್ಬರಿಗೆ ಬಿಡಿ, ನಮಗೆ ನಾವೇ ನೋವು ಬೇಸರ ಉಂಟು ಮಾಡಿಕೊಳ್ಳುವಂತಹ ಮಾತುಗಳು ವೇದದಲ್ಲಿ ನಮಗೆ ಕಾಣುವುದಕ್ಕೆ ಸಿಗುವುದಿಲ್ಲ. ಹಾಗಾಗಿ ನಾವು ಉತ್ಸಾಹದಿಂದ, ಜೀವನೋತ್ಸಾಹದಿಂದ ಮುಂದುವರಿಬೇಕು, ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬೇಕು. ಜೊತೆಗೆ ನಮ್ಮ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರುವಂತಹ ಎಲ್ಲರಿಗೂ ಒಂದು ರೀತಿಯ ಉತ್ಸಾಹ ನೀಡುವಂತೆ ನಮ್ಮ ಜೀವನ ಪಯಣ ನಡೆಸಬೇಕು. ಹಾಗಂತ ನಾವು ಒಂಥರ ಎಂಟರ್ಟೈನರ್ಸ್ ಅಂತಲ್ಲ, ನಮ್ಮನ್ನು ನೋಡಿ ಉತ್ಸಾಹವನ್ನು ಉಳಿದವರೆಲ್ಲರೂ ಕಲಿಯುವಂತೆ ಆಗಬೇಕು. ನಮ್ಮ ಬದುಕು ಹಾಗಿರ್ಬೇಕು. ವೇದಗಳು ಹೇಳ್ತಾವೆ, ಹೊರಗಿನ ಜೀವನ ಬಾಹ್ಯ ಜೀವನ ನಾವು ಒಳಗೆ ಎಷ್ಟು ಬೆಳೆದಿದ್ದೀವಿ ಅನ್ನೋದರ ಸಂಕೇತವಾಗಿರುತ್ತೆ. ಹಾಗಾಗಿ ಒಳಗೆ ಶುದ್ಧಿ ಜಾಸ್ತಿ ಆದಷ್ಟು ಹೊರಗಡೆಯ ನಮ್ಮ ವರ್ತನೆ ವ್ಯವಹಾರಗಳಲ್ಲಿ ಶುದ್ಧತೆ ಬರ್ತದೆ. ಹಾಗೆ ಈ ಶುದ್ಧತೆಯನ್ನು ಬೆಳೆಸುವುದೇ ವೇದದ ಕರೆ ಮತ್ತು ಋಷಿಗಳ ಅಪೇಕ್ಷೆ ಆಗಿದೆ. ನಾವೆಲ್ಲರೂ ಈ ಜರ್ನಿಯಲ್ಲಿ ಬೇಕಾದಷ್ಟು ಈಗ ಮುಂದೆ ಬಂದಿದ್ದೀವಿ. ನಾವು ಈ ವೈಶಾಖ ಅಮಾವಾಸ್ಯೆಯ ದಿನ ಈ ಅಗ್ನಿಹೋತ್ರವನ್ನು ಮಾಡುವ ಮೂಲಕ ಎಲ್ಲ ಅಂಧಕಾರದ ಶಕ್ತಿಗಳನ್ನು ದೂರ ಕಳಿಸಿ
ಸದಾ ಬೆಳಕಿನ ಶಕ್ತಿ ನಮ್ಮಲ್ಲಿ ಒಳಗು ಹೊರಗು ತುಂಬಿರ್ಲಿ ಅಂತ ಆವಾಹಿಸಿದ್ದೀವಿ. ಅದು ಬಹಳ ಸಂತೋಷದ ವಿಷಯ. ಇನ್ನಷ್ಟು ವಿಷಯಗಳನ್ನು ನಾವು ಈಗ ಶ್ರೀ ಹರಿಹರಪುರ ಶ್ರೀಧರ ಅವರು ಹೇಳಿದ ಹಾಗೆ 15 ಮತ್ತು 16ರ ವೇದ ಕಾರ್ಯಾಗಾರದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಈ 2 ದಿನದ ಕಾರ್ಯಾಗಾರದಲ್ಲಿ ನಾವು 4 ವೇದಗಳ ಪರಿಚಯ, ಮಹತ್ವ ಮತ್ತು ಅವುಗಳ ಸಂದೇಶ ತಿಳಿದುಕೊಳ್ತಾ ಇದ್ದೀವಿ. ಜೊತೆಗೆ ಶ್ರೀ ಅರವಿಂದರ ಜೀವನ ಮತ್ತು ಸಂದೇಶ, ಹಾಗೆ ಮಹರ್ಷಿ ದಯಾನಂದ ಸರಸ್ವತಿಯವರ ಜೀವನ ಮತ್ತು ಸಂದೇಶ, ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿಯೂ ವೇದದ ಆಧ್ಯಾತ್ಮಿಕ ಅಥವಾ ಅಂತರಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ಕಾಲಕ್ಕೆ ಈ ಇಬ್ಬರು ಮಹರ್ಷಿಗಳು ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಈ ಕಾರ್ಯಾಗಾರ ಒಂದು ಪ್ರಕೃತಿಯ ಮಡಿಲಲ್ಲಿ, ಬೆಂಗಳೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರ ಪ್ರಕೃತಿಯ ಮಡಿಲು ಏಡಮಡು ಅನ್ನುವಂತಹ ಗ್ರಾಮದಲ್ಲಿ ಒಂದು ತೋಟದಲ್ಲಿ ನಡೀತಾ ಇದೆ. 2 ದಿವಸ ಖಂಡಿತ ನಾವು ಬಹಳ ಉಲ್ಲಾಸದ ವಾತಾವರಣದಲ್ಲಿ ಇರ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಶುರು ಆಗ್ತದೆ ಶಿಬಿರದ ಮತ್ತು ಮೊದಲನೇ ಅವಧಿ. ಬೆಳಿಗ್ಗೆ ನಾವು ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡ್ತೀವಿ. ಆಮೇಲೆ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಅಗ್ನಿಹೋತ್ರವನ್ನು ನಾವು ಇಲ್ಲಿ ಆಚರಿಸ್ತೀವಿ. ಜೊತೆಗೆ ಈ ವೇದದಲ್ಲಿ ಪರಿಣಿತಿಯನ್ನು ಸಾಧಿಸಿದಂಥವ್ರು, ವೇದ ಜೀವನ ನಡೆಸ್ತಿರುವಂತವ್ರು ನಮ್ಮ ಜೊತೆಗಿರ್ತಾರೆ. 4 ವೇದಗಳ ಪರಿಚಯ, ಶಾಂತಿ ಮಂತ್ರಗಳ ಪರಿಚಯ ಮತ್ತು ಈ ನಾವೀಗೇನು ತ್ರ್ಯಂಬಕಂ ಯಜಾಮಹೆ ಹೇಳಿದೀವಿ, ರುದ್ರ ದೇವರ ಮಹತ್ವ ಮತ್ತು ಅದರ ಸಾಧನೆ, ಈ ಎಲ್ಲ ವಿಷಯಗಳನ್ನು ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಎಡಬಿಡದೆ ನಡೆಯುವಂತಹ ಅವಧಿಗಳಲ್ಲಿ, ಸಾಮಾನ್ಯವಾಗಿ ಪ್ರತಿಯೊಂದು ಅವಧಿ 1 ರಿಂದ 1.5 ಗಂಟೆ ಅಷ್ಟಿರ್ತದೆ. 15 ನಿಮಿಷದಿಂದ ಅರ್ಧ ಗಂಟೆ ನಮಗೆ ಆ ಅವಧಿಯಲ್ಲಿ ನಡೆದಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಮತ್ತಷ್ಟು ವಿವರಗಳನ್ನು ಪಡೆಯುವುದಕ್ಕೆ ನಮಗೆ ಅವಕಾಶ ಇರ್ತದೆ. ನಿಮ್ಮೆಲ್ಲರನ್ನು ನಾನು ಈ ವೇದ ಕಾರ್ಯಾಗಾರಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೀನಿ. ನಿಮ್ಮನ್ನು ಎದುರು ನೋಡ್ತಿದ್ದೀವಿ. ಆತಿಥ್ಯದ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಸಾಕಷ್ಟು ಅಗತ್ಯ ಇರುವಷ್ಟು ಸೌಕರ್ಯಗಳನ್ನು ಇಲ್ಲಿ ಮಾಡಲಾಗಿದೆ. ಊಟ, ವಸತಿ, ಆಟ, ಪಾಠ ಎಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಸರಳವಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ವಿಶೇಷ ಅವಶ್ಯಕತೆಗಳು ಯಾರ್ದಾದ್ರೂ ಏನಾದ್ರೂ ಇದ್ರೆ ಅದನ್ನು ಮೊದಲೇ ಶ್ರೀ ಹರಿಹರಪುರ ಶ್ರೀಧರ ಅವರ ಮೂಲಕ ತಿಳಿಸಿದ್ರೆ ಅದನ್ನು ಕೂಡ ನಾವು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡೋದಕ್ಕೆ ಆಗುತ್ತೆ. ನೀವೆಲ್ಲರೂ ದಯವಿಟ್ಟು ಬನ್ನಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ವೇದದ ಪಯಣವನ್ನು ಮುಂದುವರಿಸ್ತಾನ. ನಿಮಗೇನಾದ್ರೂ ಇದಕ್ಕೆ ಸಂಬಂಧಪಟ್ಟ ವಿವರಗಳು ಬೇಕಿದ್ರೆ ದಯವಿಟ್ಟು ಕೇಳಿ, ನನಗೆ ಗೊತ್ತಿರುವುದನ್ನು ಹಂಚಿಕೊಳ್ತೀನಿ ನಿಮ್ಮ ಜೊತೆ.